KGF ಚಾಪ್ಟರ್ 2ಗೆ ದೊಡ್ಡ ತಯಾರಿ ನಡೀತಾ ಇದೆ, ಸ್ಟಾರ್ ಕ್ಯಾಸ್ಟ್ ದೊಡ್ಡದಾಗಿ ಅನಿಸ್ತದೆ. ನಿಮಗೆ ಈ ಸದ್ಯಕ್ಕೆ ಇರೋದು ಯಾವಾಗಿನ ಶೂಟಿಂಗು ಮತ್ತು ಯಾರು ಬಾಲಿವುಡ್ ಅಲ್ಲಿ ಬರೋ ಹೆಸರುಗಳೆಲ್ಲ ಬರ್ತಾ ಇದೆಯಾ? ಆದಷ್ಟು ಬೇಗ ಶುರು ಆಗುತ್ತೆ, ಅದ್ರ ಬಗ್ಗೆ ನಾವು ಅಥೆಂಟಿಕ್ ಆಗಿ ಮಾತಾಡಬೇಕು. ಇವಾಗ ಈ ವೇದಿಕೆಯಲ್ಲಿ ಬೇಡ, ಬಟ್ ಎಸ್ ನಾವು ಯಾವುದು ಸುಮ್ಮನೆ ಮಾತಾಡಲ್ಲ. ಬಟ್ ಕೆಲವು ನ್ಯೂಸ್ ಬರ್ತಾ ಇದೆ, ಅಪ್ರೋಚ್ ಮಾಡಿ ನಡೀತಾ ಇರೋದು ನಿಜ. ಬಟ್ ಅಫಿಷಿಯಲಾಗಿ ನಾವು ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ನಿಮಗೆಲ್ರಿಗೂ ಗೊತ್ತು, ನಾನು ಸುಮ್ಮನೇನು ಮಾತಾಡಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ, ಅಷ್ಟು ಮಾತ್ರ ಹೇಳ್ತೀನಿ. ಈಗೆಲ್ಲ ನೀವೇನು ಖುಷಿ ಪಟ್ಟಿದ್ದೀರಾ KGFನ ಒಂದು ಸಕ್ಸಸ್ ಆಗ್ಬೋದು, ಅಥವಾ KGF ಅನ್ನೋ ಇದನ್ನು ನೀವು ಹೆಂಗೆ ಹೆಮ್ಮೆಯಿಂದ ಅದನ್ನು ಪ್ರೆಸೆಂಟ್ ಮಾಡಿದ್ರೆ, ಚಾಪ್ಟರ್ 2 ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ಖುಷಿಯಾಗೋ ರೀತಿ ನಾವು ಮಾಡ್ತೀವಿ, ಅಷ್ಟು ಮಾತ್ರ ಪ್ರಾಮಿಸ್ ಮಾಡ್ತೀವಿ. ಏನೋ ಮಾಡಬೇಕಲ್ಲ, ತಯಾರಿ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಆ ಥರದ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ, ನೋಡಿ ಎಲ್ಲ ಚೆನ್ನಾಗಿರುತ್ತೆ. ನಿನ್ನೆ ರಾಧಿಕಾ ಅವರು ಪೋಸ್ಟ್ ಆಗಿದ್ರು, ಆರ್ ಸಿಂಬಲ್ನ ಇಟ್ಕೊಂಡು ಪೋಸ್ಟ್ ಮಾಡಿದ್ರು. ಸೊ ನಿಮ್ಮ ಮಗಳ ಹೆಸರು ಫಸ್ಟ್ ಲೆಟರ್ ಏನಾದ್ರು ಆರಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲ ಆ್ಯಕ್ಚುಲಿ ಅವಳಿಗೆ ನನ್ನ ರಾಕಿಂಗ್ ಸ್ಟಾರು ರಾಧಿಕಾ ಅಂತ ಇರಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ದಾಳು ಅಷ್ಟೇ. ಗೊತ್ತಾಯ್ತು, ನನಗೂ ತುಂಬ ಜನ ಫೋನ್ ಮಾಡಿದ್ರು, ಮೆಸೇಜ್ ಎಲ್ಲ ಬಂತು, ಏನು ಸರ್ ಆರಿಂದ ಇಡ್ತಾ ಇದ್ದೀರಾ ಅಂತ. ಇಲ್ಲ, ಆದಷ್ಟು ಬೇಗ ಹೇಳ್ತೀವಿ, ಮಗು ಹೆಸರು ಯೋಚನೆ ಮಾಡ್ತಾ ಇದ್ದೀವಿ. A to Z ಇದೆಯಮ್ಮ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀಯಮ್ಮ. ನಿಮ್ಮ ಮೈಂಡಲ್ಲಿ ಏನಿದೆ ಅದು ಇಟ್ಕೊಂಡಿರಿ, ನೋಡೋಣ ಯಾವುದಾಗುತ್ತೆ. ಇದೇ ಪರ್ಟಿಕ್ಯುಲರ್ ಬಂದಿದೆ ಅನ್ನೋ ಥರದಕ್ಕೇನು ಹೋಗಲ್ಲ. ಅದು ಹುಟ್ಟೆಸ್ರು ಥರ ಮನೇಲಿ ಒಂದು ಇಟ್ಟು ನಮ್ಗೇನು ಇಷ್ಟನೋ ಅದೊಂದು ಇಡ್ತೀವಿ. ಏನಾದರೂ ಒಂದು ಯೂನಿಕಾಗಿ, ತುಂಬ ಫ್ಯಾನ್ಸಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಏನೇನೋ ಯಶಿಕಾ ಅಂತೇನೋ ಅವರೇ ಇಟ್ಟಿದ್ದಾರೆ ಕೆಲವು ಕಡೆ. ಸೊ ಇನ್ನೂ 2-3 ನೋಡಿದೆ ನಾನು, ಯಾರ ಈ ಥರದ್ದು. ಸೊ ಖುಷಿಯಾಗುತ್ತೆ, ಅವರೇ ಅಷ್ಟು ಪ್ರೀತಿಯಿಂದ ಯಾವಾಗ ಸರ್ ಫೋಟೋ ತೋರಿಸ್ತೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಮಾಡೋಣ. ಅಫ್ಕೋರ್ಸ್ ನಾನು ರಾಧಿಕಾ, ಐ ಥಿಂಕ್ ರಾಧಿಕಾ ಇಸ್ ಮೈ ಫೇವ್ರೆಟ್ ಕೋ ಸ್ಟಾರ್. ನನ್ನ ವೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿ ಇಸ್ ಅ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್, ವಂಡರ್ಫುಲ್ ಆ್ಯಕ್ಟ್ರೆಸ್. ರಾಧಿಕಾ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಒಂದು ಖುಷಿ ಆಗುತ್ತೆ. ಅಫ್ಕೋರ್ಸ್ ಆ ಥರದ್ದು ಒಂದು ಸಬ್ಜೆಕ್ಟ್ ಬರಬೇಕು. ನಾವು ಯಾವಾಗಲೂ ಸುಮ್ಮನೆ ನಾವು ಮಾಡಬೇಕಲ್ಲ ಅಂತ ಮಾಡಿಲ್ಲ, ಆ ಥರದ್ದು ಅನ್ನಿಸ್ಬೇಕು, ಚೆನ್ನಾಗಿರಬೇಕು. ಚೆನ್ನಾಗಿದ್ರೆ ಖಂಡಿತ ಮಾಡ್ತೀವಿ. ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ.